ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಈ ವಿಡಿಯೋ ಬಂದು ಏನಪ್ಪ ಅಂತಂದರೆ, ನಮ್ಮ ಊರಿನಲ್ಲಿ ಗಣೇಶ ಹಬ್ಬನ ಯಾವ ಥರ ಮಾಡೋರೆ ಅನ್ನೋದನ್ನ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಸೀರಿಯಸ್ಲಿ ಈ ವರ್ಷ ನಮ್ಮ ಊರಲ್ಲಿ ಗಣೇಶ ಹಬ್ಬ ಮಾಡ್ತಾರೆ ಅನ್ನೋ ವಿಷಯ ನಂಗೆ ಸೀರಿಯಸ್ಸಾಗಿ ಗೊತ್ತಿರಲಿಲ್ಲ. ಈ ವರ್ಷ ಮಾಡಲ್ಲ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಹುಡುಗರು ಡಿಸ್ಕಸ್ ಮಾಡಿರೋದೇ ನೋಡಲಿಲ್ಲ ನಾನು. ಈ ವರ್ಷ ಗಣೇಶ ಹಬ್ಬ ಮಾಡೋಣ ಬಿಡೋಣ, ಮತ್ತು ಕಲೆಕ್ಷನ್ಗೆ ಬಂದಿದ್ದು ನೋಡಲಿಲ್ಲ ನಾನು. ಸೊ ಅದಕ್ಕೆ ಮಾಡಲ್ವ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಸಂಡೇ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಗಣೇಶ ಬಂದಿದ್ದರು. ಸೊ ಸ್ವಲ್ಪ ಖುಷಿ ಆಯಿತು. ಬಟ್ ಹಂಗೆ ಬರೀ ಒಂದೇ ದಿನ ಇರುತ್ತೆ ಅನ್ನೋದನ್ನ ಕೇಳಿ ಸ್ವಲ್ಪ ಬೇಜಾರಾಯಿತು. ಪ್ರತಿ ವರ್ಷ ನಮ್ಮೂರಿಗೆ ಗಣೇಶ ಹಬ್ಬ ಮಾಡಬೇಕಾದ್ರೆ ಗಣೇಶನ ತರುವಾಗ 4-5 ದಿನ ಏನಾದ್ರು ಕಂಪಲ್ಸರಿ ಇದ್ದೇ ಇರ್ತಿದ್ರು. ಒಂಥರ ನಾವು ಸ್ಕೂಲ್ ಮುಗಿಸ್ಕೊಂಡು ಊರೊಳಗೆ ಬರಬೇಕಾದ್ರೆ ನಮ್ಮೂರಿಗೆ ಯಾರೋ ಹೊಸ ನೆಂಟರು ಬಂದವ್ರೆ, ನಮ್ಮ ಮನೆಗೆ ಯಾರೋ ರಿಲೇಷನ್ಗಳು ನಮ್ಗೆ ಬೇಕಾದವ್ರು ಬಂದಿದ್ದಾರೆ ಅನ್ನೋದೊಂದು ಖುಷಿಯಾಗಿ ನಮ್ಮ ಮನೆಗೆ ಬರ್ತಾಯಿದ್ದು. ಆದರೂ ಒಂದೇ ದಿನ ಇದ್ದಿದ್ದು ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. 4 ದಿನ ಇದ್ದರೂ ಕಳಿಸ್ಕೊಡೋದೇ, 10 ದಿನ ಇದ್ದರೂ ಕಳಿಸ್ಕೊಡೋದೇನೆ. ಹಂಗೆ ಅಂದ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು. ಸೊ ನಾನು ಬರೋಷ್ಟರಲ್ಲಿ ಪೂಜೆ ಮಾಡ್ತಾಯಿದ್ರು. ಪೂಜೆ ಎಲ್ಲ ಶುರು ಆಗಿತ್ತು. ಆಮೇಲೆ ಭಜನೆ ಮಾಡ್ತಾರೆ ನಮ್ಮೂರಲ್ಲಿ ಪ್ರತಿ ವರ್ಷವೂ. ಪೂಜೆ ಅಭಿಷೇಕ ಎಲ್ಲ ಆದಮೇಲೆ ಭಜನೆ ಮಾಡ್ತಾರೆ. ಸೊ ಭಜನೆ ಎಲ್ಲ ಮುಗೀತು. ಸೊ ಭಜನೆ ಎಲ್ಲ ಮುಗಿದ್ಮೇಲೆ ನಮ್ಮ ಊರು ಹುಡುಗರೆಲ್ಲ ರೇಗಿಸ್ತಾಯಿದ್ರು, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾಯಿದ್ರು. ನಾನು ಹೇಳಿದೆ ನಿಮ್ಮನ್ನು ವೀಡಿಯೋಗೆ ಹಾಕ್ತೀನಿ, ನಾನು ಈ ವ್ಲಾಗ್ ಮಾಡಿದ್ರೆ ನಿಮ್ಮನ್ನ ಹಾಕ್ತೀನಿ ಅಂತ ಅಂತಿದ್ದೆ. ಸೊ ಅವ್ರು ಹಾಕೋ ಅಂತಂದರು. ಸೊ ಖುಷಿ ಆಯಿತು. ಸ್ವಲ್ಪ ಜನ ಕ್ಯಾಮ್ರಾ ಹಿಡಿದ್ರೇ ಇರಿಟೇಟ್ ಆಡ್ದಂಗೆ ಆಡ್ತಾರೆ. ಆದರೆ ಈ ಥರ ಸಪೋರ್ಟ್ ಮಾಡೋರಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನಮಗೂ. ಸೊ ಥ್ಯಾಂಕ್ ಯು ಬಾಯ್ಸ್. ಸೊ ಇನ್ನೂ ಹುಡುಗರು ಇದ್ದಾರೆ, ಬಟ್ ಎಲ್ಲ ಸ್ವಲ್ಪ ಮ್ಯಾರಿಡ್ ಆಗಿರೋರೆಲ್ಲ ಇನ್ನೂ ಸ್ವಲ್ಪ ಜನ ಬಂದಿಲ್ಲ. ಅವರೆಲ್ಲ ನೈಟ್ ಬರ್ತಾರೆ. ಸೊ ಸದ್ಯಕ್ಕೆ ಇಷ್ಟು ಜನ ಇದ್ದಾರೆ. ಈ ಕಡೆ ಎಲ್ಲ ಊಟಕ್ಕೆ ರೆಡಿ ಆಗ್ತಾಯಿದೆ. ನೈಟು ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ರೆಡಿ ಆಗ್ತಾಯಿದೆ. ನೈಟೇ ಊಟ ಕೊಟ್ಟು ಬೆಳಗಿನ ಜಾವ ಬಿಡ್ತಾರೆ. ಸೊ ನೈಟು ಏನೇನೆಲ್ಲ ಆಗುತ್ತೆ ತೋರಿಸ್ತೀನಿ ಬನ್ನಿ. ಈ ಕಡೆ ಎಲ್ಲ ಅಡುಗೆ ರೆಡಿ ಮಾಡ್ತವ್ರೆ. ಸೊ ಜಾಸ್ತಿ ಏನು ಅಡುಗೆ ಮಾಡಿಸಿರ್ಲಿಲ್ಲ. ಮೊಸರನ್ನ, ಪಲಾವು, ಕೇಸರಿ ಬಾತ್ ಮಾಡಿಸಿದ್ರು ಅಷ್ಟೇ. ವರ್ಷ ಅಷ್ಟೇ ಮಾಡಿಸೋದು. ಸೊ ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡಿ ನಾವು ದೇವ್ರಿಗೆ ಪೂಜೆ ಮಾಡಿಸ್ತೋ. ದೇವರಿಗೆಲ್ಲ ಪೂಜೆ ಮಾಡಿಸಾದ್ಮೇಲೆ ನಮ್ದೊಂದು ಚೂರು ಬೇಡಿಕೆ ಇತ್ತು ದೇವ್ರ ಹತ್ರ. ಆ ಬೇಡಿಕೆ ಎಲ್ಲ ಕೇಳಿಕೊಂಡು ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ಗಣೇಶನ ಗಾಡಿ ಮೇಲೆ ಕೂರಿಸ್ತಾಯಿದ್ರು. ಎಲ್ಲರದು ಊಟ ಎಲ್ಲ ಆದಮೇಲೆ ಗಣೇಶನ ಗಾಡಿ ಮೇಲೆ ಕೂರಿಸ್ತಾಯಿದ್ರು. ಅದೊಂದು ಬೇಜಾರಾಯಿತು ಮನಸ್ಸಿಗೆ. ಬೆಳಗ್ಗೆ ಬಂದವರು ಆಲೆ ಸಂಜೆಗೆ ಈ ಥರ ಎಲ್ಲ ಒಂಥರ ಪ್ಯಾಕಪ್ ಆಗೋದು ನೋಡಿದ್ರೆ ಒಂಥರ ಬೇಜಾರಾಗುತ್ತೆ. ಪ್ರತಿ ವರ್ಷ 4-5 ದಿನ ಇರ್ತಿದ್ರು ಅಂತ ಹೇಳಿದ್ನಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಕೂರಿಸ್ತಾಯಿದ್ರು. ಕೂರಿಸೆಲ್ಲ ಆದಮೇಲೆ ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಎಲ್ಲ ಆದಮೇಲೆ ನಮ್ಮ ಬಾಯ್ಸು ಪಟಾಕಿ ಎಲ್ಲ ತಂದಿದ್ರು. ನಾನು ಈ ಥರ ಪಟಾಕಿಗಳನ್ನೆಲ್ಲ ಫೋನಲ್ಲಿ ನೋಡ್ತಿದ್ದೆ, ಟಿ ವಿಲಿ ನೋಡ್ತಿದ್ದೆ ಅಷ್ಟೇ. ಬಟ್ ಫಸ್ಟ್ ಟೈಮ್ ನಾನು ಲೈವಲ್ಲಿ ನೋಡಿರೋದು. ಸೊ ಚೆನ್ನಾಗಿತ್ತು ಈ ಸಲ ತಂದಿದ್ದ ಪಟಾಕಿಗಳು. ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಜೋರು ಪಟಾಕಿ ಹೊಡೆದಿದ್ರು, ಅದಂತೂ ನಿಜ. ಯಾಕೆಂದರೆ ನಾನು ಬಂದಾಗ ಅಲ್ಲಲ್ಲೇ ಕಸ ಎಲ್ಲ ಜಾಸ್ತಿ ಆಗೋಗಿತ್ತು. ಸೊ ಈ ಥರ ಡೀಸೆಂಟ್ ಪಟಾಕಿ ಹೊಡೆದ್ರೆ ಅಷ್ಟಾಗಿ ಗಲೀಜು ಆಗಲ್ಲ. ಸೊ ಬಟ್ ಯಾರು ಪಟಾಕಿ ಹೊಡೋಕ್ಕೆ ಹೋಗಬೇಡಿ, ಅದು ತಪ್ಪು. ನಾವು ಮಾಡ್ಕೊಳ್ಳೋ ಒಂದು ನಾವು ರೋಗ ತಂದ್ಕೊಂಡಂಗೆ ಅದನ್ನ ಪಟಾಕಿ ಹೊಡೆದ್ರೆ. ಸೊ ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಪಟಾಕಿ ಎಲ್ಲ ಆದಮೇಲೆ ಡಿ ಜೆ ಬಂದರೆ ಹುಡುಗರು ಸುಮ್ಮನೆ ಇರ್ತಾರೆ. ಚೆನ್ನಾಗಿ ಕುಣಿದ್ರು. ಚೆನ್ನಾಗಿ ಕುಣ್ದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರು. ಈ ಕಡೆ ಸ್ವಲ್ಪ ಬಾಯ್ಸ್ ಕಾರ್ಡ್ಸ್ ಆಡ್ತಾಯಿದ್ರು, ಆ ಕಡೆ ಹುಡುಗರೆಲ್ಲ ಡಿ ಜೆ ಮುಂದೆ ಡ್ಯಾನ್ಸ್ ಆಡ್ತಾಯಿದ್ರು. ನೋಡೋಕ್ಕೆ ಒಂಥರ ಹಬ್ಬ ನಮ್ಮೂರು ಹುಡುಗರುಗಳ್ನ. ನಮ್ಮೂರಿಗೆ ನಮ್ಮೂರು ಹುಡುಗರುಗಳೇ ಒಂದು ಕಳೆ. ಬಂದರೆ ಏನಾರು ಒಂದು ಸ್ಪೆಷಲ್ ಮಾಡ್ತಾನೆ ಇರ್ತಾರೆ. ಫಸ್ಟೆಲ್ಲ ಲಾಕ್ಡೌನಲ್ಲಿ 27 ದಿನ ಸ್ಟಾರ್ಟಿಂಗ್ ಲಾಕ್ಡೌನಲ್ಲೆಲ್ಲ ಇದ್ದರು. ಒಂಥರ ನಮ್ಮೂರೇ ಒಂಥರ ತುಂಬ್ದಂಗಿತ್ತು. ಇವಾಗೆಲ್ಲ ಬೆಂಗಳೂರಿಗೆ ಅವ್ರವ್ರ ಕೆಲಸದ ಮೇಲೆ ಹೋದಾಗ ಒಂಥರ ಊರವರೇ ಖಾಲಿ ಹೊಡ್ದಂಗೆ ಆಗುತ್ತೆ ನಮ್ಮೂರು. ಬೇರೆಯವ್ರು ಹೆಂಗೆ ಗೊತ್ತಿಲ್ಲ, ನಮ್ಮೂರು ಹಂಗೆ ಆಗುತ್ತೆ. ಸೊ ಇದಿಷ್ಟು ನಮ್ಮೂರಲ್ಲಿ ಗೌರಿ ಗಣೇಶ ಹಬ್ಬ ಮಾಡಿರೋದು. ಸೊ ಬೆಳಿಗ್ಗೆ ಗಣೇಶ ಹೋಗುವಾಗ ನಾನಂತೂ ಎದ್ದಿರಲಿಲ್ಲ, ನಂಗೆ ಎಚ್ಚರ ಆಗಲಿಲ್ಲ ಅಷ್ಟಾಗಿ. ಸಾರಿ, ಈ ವರ್ಷ ಮಿಸ್ ಆಯಿತು ನನಗೆ. ತರುವಾಗಲೂ ಇರಲಿಲ್ಲ, ಹೋಗುವಾಗಲೂ ಇರಲಿಲ್ಲ. ಅದೊಂದು ಬೇಜಾರು ಈ ವರ್ಷ ನನಗೆ. ಏನು ಮಾಡೋಕ್ಕಾಗಲ್ಲ. ಸೊ ನಾನು ಬ್ಯಾಡ್ ಲಕ್ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೆ. ಇದಿಷ್ಟು ನಮ್ಮೂರಲ್ಲಿ ಗಣೇಶ ಹಬ್ಬ ಮಾಡಿರೋದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಪಾರ್ಟ್ 2 ಹಾಕ್ತೀನಿ ಅಂತ. ಪಾರ್ಟ್ 2 ಹಾಕಿದ್ದೀನಿ. ಅದು ನಮ್ಮನೇಲಿ ಮಾಡಿರೋದು, ಇದು ನಮ್ಮೂರಲ್ಲಿ ಮಾಡಿರೋದು. ಫೈನಲಿ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.